ತುಂಬ ಟಯರ್ಡ್ ಆಗಿದೆ ಅಂತ ಕಾಣಿಸುತ್ತೆ. ಈಗ ಎನರ್ಜಿಯಾಗಿ ವಾಕ್ಯಗಳು, ನಮಗೆ ಎನರ್ಜಿಯಾಗಿ ಆರಾಧನೆಗಳು, ಸ್ಕಿಟ್ಗಳು ಎಲ್ಲ ಬರುತ್ತೆ. ನಾವು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ನಮ್ಮ ಬ್ಯಾಂಗ್ಳೂರಿನಿಂದ ನಮ್ಮ ನಳಿನಿ ಆಂಟಿಯವರ ಮುಖಾಂತರವಾಗಿ, ಮಂಡ್ಯ ನಳಿನಿ ಆಂಟಿಯವ್ರ ಮುಖಾಂತರವಾಗಿ ಅವರ ಸಿಸ್ಟರು ಮತ್ತು ಪಾಸ್ಟರ್ ಮರಿಯಾ ಡೊಮಿನಿಕ್ ಅಂತೇಳಿ ಅವರ ಸಭೆಯಿಂದ ಇವತ್ತು ನಮ್ಮ ಸಭೆಗೆ ವಿಶೇಷವಾಗಿ ಕ್ರಿಸ್ಮಸ್ ಕ್ಯಾರಲ್ ಮಾಡುವುದಕ್ಕೋಸ್ಕರವಾಗಿ ಇವತ್ತು ಅವರು ಸಭೆಯ ಒಂದು ತಂಡವಾಗಿ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಕೈ ಚಪ್ಪಾಳೆ ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್, ಹಲ್ಲೆಲೂಯಾ. ಅದೇ ರೀತಿಯಾಗಿ ಮಂಡ್ಯದಿಂದನೂ ಸಹ ನಮ್ಮ ಮಧ್ಯದಲ್ಲಿ ಇವತ್ತು ಕ್ರಿಸ್ಮಸ್ ಕ್ಯಾರಲ್ಸ್ಗೆ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಒಂದು ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಅವ್ರಿಗೆ ನಾವು ಸ್ವಾಗತವನ್ನು ನಾವು ಬಯಸುವಂಥವರಾಗಿರೋಣ. ಮತ್ತು ನಮ್ಮ ಸಭೆಯವರೂ ಸಹ ಸ್ಥಳೀಕರು ಕೆಲವರಾಗಿ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಕೈ ಚಪ್ಪಾಳೆಯನ್ನು ತಟ್ಟಿ ನಾವು ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತಾ ನಿಮಗೆ ನಾವೊಂದು ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ತುಂಬ ಹೃದಯದ ಒಂದು ಸ್ವಾಗತವನ್ನು ನಾವು ಬಯಸ್ತೇವೆ. ಬ್ಯಾಂಗ್ಳೂರು ಪಟ್ಟಣದಿಂದ ಈ ಒಂದು ಹಳ್ಳಿಗೆ ಹೆಚ್ಚು ಕಡಿಮೆ ಒಂದು 120 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿರುವಂಥ ಹಳ್ಳಿಯ ಸಭಿಕರನ್ನು, ದೇವ ಜನರನ್ನು ಬಲಪಡಿಸೋದಕ್ಕೋಸ್ಕರವಾಗಿ, ಉತ್ಸಾಹಪಡಿಸೋದಕ್ಕೋಸ್ಕರವಾಗಿ, ಕ್ರಿಸ್ತ ನಂಬಿಕೆಯಲ್ಲಿ ಬಲಪಡಿಸೋದಕ್ಕೋಸ್ಕರವಾಗಿ, ಕ್ರಿಸ್ತನಲ್ಲಿ ಧೈರ್ಯಪಡಿಸೋದಕ್ಕೋಸ್ಕರವಾಗಿ ಬ್ಯಾಂಗ್ಳೂರು ಪಟ್ಟಣದಿಂದ ಸಭೆಯಾಗಿ ಪಾಸ್ಟರ್ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಗಟ್ಟಿಯಾಗಿ ಒಂದು ಕೈ ಚಪ್ಪಾಳೆಯನ್ನು ತಟ್ಟಿ ನಾವು ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೋರುವಂಥವರಾಗಿದ್ದೇವೆ. ಈ ಸಮಯವನ್ನು ನಾವು ಪಾಸ್ಟರ್ ಮರಿಯಾ ಡೊಮಿನಿಕ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಈ ಸಂದರ್ಭವನ್ನು, ಈ ಸಮಯವನ್ನು, ಮುಂದಿನ ಸಮಯವನ್ನು ನಾವು ಅವ್ರಿಗೆ ಕೊಡಲಿಕ್ಕಿದ್ದೇವೆ. ಥ್ಯಾಂಕ್ ಯು ಪಾಸ್ಟರ್. Hallelujah. Hallelujah. Joy to the world. ದೇವರಿಗೆ ಮಹಿಮೆ ಉಂಟಾಗಲಿ. Joy to the world. ಲೋಕಕ್ಕೆ ಸಂತೋಷ. And to us a child is born this day. ನಮಗಾಗಿ ವರದ ಮಗನು ಜನಿಸಿದ್ದಾನೆ. Today a child is born. ಇವತ್ತು ಆ ಮಗನು ಜನಿಸಿದ್ದಾನೆ. The word become flesh unto us. ಆ ವಚನವೇ ನರ ಅವತಾರ ಎತ್ತಿತ್ತು. That word came and dwelt in us. ಆ ವಚನವೇ ನಮ್ಮ ಮಧ್ಯೆ ವಾಸ ಮಾಡಿದನು. That's the joy that we are celebrating. ಆ ಸಂತೋಷವನ್ನ ಈ ದಿನದಲ್ಲಿ ಆಚರಣೆ ಮಾಡ್ತಿದ್ದೇವೆ. So we are glad to be in this part of village in Mandya district. ಈ ಮಂಡ್ಯ ಡಿಸ್ಟ್ರಿಕ್ಟ್ ನಿಂದ ಈ ಹಳ್ಳಿಯಲ್ಲಿ ನಾವು ಒಂದು ಭಾಗಿಯಾಗುವುದಕ್ಕೆ ನಮಗೆ ಸಂತೋಷ ಇದೆ. Every year this December season is very glad to us. ಯಾಕಂದ್ರೆ ಅದು ಮಾತ್ರವಲ್ಲ, ಪ್ರತಿ ವರ್ಷ ಈ ಡಿಸೆಂಬರ್ ಕಾಲಾನುಕಟ್ಟ ನಮಗೆ ತುಂಬಾ ಸಂತೋಷದ ವರ್ಷ. We go to different places. ನಾವು ಅನೇಕ ಸ್ಥಳಗಳಿಗೆ ಈ ತಿಂಗಳು ಹೋಗ್ತೇವೆ. Last Sunday we were in KGF. ಕಳೆದ ಭಾನುವಾರ ನಾವು KGF ಎಂಬ ಒಂದು ಸ್ಥಳಕ್ಕೆ ಹೋಗಿದ್ವಿ. We were in the place of Deputy General Manager of Bemmel Factory. ಬೆಮ್ಮೆಲ್ಗೆ ಮ್ಯಾನೇಜರ್ ಆಗಿರುವಂಥ ಡೆಪ್ಟಿ ಜನರಲ್ ಮ್ಯಾನೇಜರ್ ಅಂತ ವ್ಯಕ್ತಿಯರ ಮನೆಗೆ ನಾವು ಹೋಗಿದ್ವಿ. And he has given the place for the carols. ಅವರು ನಮಗೆ ಈ ಒಂದು ಕ್ರಿಸ್ಮಸ್ ಹಬ್ಬದ ಕ್ಯಾರಲ್ಸ್ ಅನ್ನು ಆಚರಣೆ ಮಾಡೋದಕ್ಕಾಗಿ ಸ್ಥಳವನ್ನು ಕೊಟ್ಟರು. We had a wonderful time. ನಮಗೆ ಅಲ್ಲಿ ಉತ್ತಮವಾದ ಸಮಯ ಇತ್ತು. Today we are here. ಇವತ್ತು ನಾವಿಲ್ಲಿದ್ದೇವೆ. In coming Sunday we will be at different places. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸ್ಥಳಗಳಿಗೆ ಹೋಗ್ತೇವೆ. So we don't have any time constraint with us. ನಮಗೆ ಯಾವುದೇ ರೀತಿಯಾದ ಒಂದು ಸಮಯದ ಒಂದು ಸೀಮಿತವಿಲ್ಲ. Because ಯಾಕೆಂದ್ರೆ our God is omnipotent, omniscient and omnipresent. ಯಾಕಂದ್ರೆ ನಮ್ಮ ದೇವರು ಎಲ್ಲಾ ಕಡೆಯಲ್ಲಿ ಇರುವಾತನು, ಎಲ್ಲಾ ಸ್ಥಳದಲ್ಲಿ ನೋಡುವಾತನು, ಎಲ್ಲಾ ಕಡೆ ಸರ್ವಶಕ್ತನು. So we are everywhere, every time and all time. ನಾವು ಎಲ್ಲಾ ಗಡಿಗೆಯಲ್ಲಿ, ಎಲ್ಲಾ ಕಡೆಗಳಲ್ಲಿ, ಎಲ್ಲಾ ಸ್ಥಳಗಳಲ್ಲಿ ಯಾವಾಗ ಬೇಕಾದ್ರೂ ಇರಲು ಇಷ್ಟಪಡ್ತೇವೆ. So we don't restrict with times and all. ನಾವು ಸಮಯದ ಯಾವುದೇ ರೀತಿಯಾದಂತ ಒಂದು ಸೀಮಿತವನ್ನು ಹಾಕಿಲ್ಲ. Even if it is God's will, we can walk all the way from here to Bangalore. Even if it is God's will, we will walk from here to Bangalore. ಒಂದು ವೇಳೆ ದೇವರ ಚಿತ್ತವಾದರೆ ಈ ಸ್ಥಳದಿಂದ ಬೆಂಗಳೂರು ಪಟ್ಟಣ ನಡಿಬೇಕಾದ್ರೂ ಕೂಡ ನಡೀತೇವೆ. So this evening we have a privilege ನಮಗೆ ಇಲ್ಲಿಯ ಒಂದು ಅವಕಾಶ ಇದೆ that we have a MC with us. ನಮ್ಮ ಮಧ್ಯದಲ್ಲಿ MC ಇದ್ದಾರೆ. She is my daughter. ಇವರು ಪಾಸ್ಟರ್ ಮಗಳು Joshiba Downing. She will be MC for this program. ಈ ಒಂದು ಪ್ರೋಗ್ರಾಮ್ಗೆ ಅವರು ಮುತುವರ್ಜಿಸಿ ಎಲ್ಲವನ್ನು ಕೂಡ ನಡೆಸ್ಕೊಡ್ತಾರೆ. So I hand over this time to her. ಈ ಸಮಯವನ್ನು ಆಕೆ ಕೈಗೆ ಒಪ್ಪಿಸಿಕೊಡ್ತೇವೆ. And she will be leading this sermon. ಆಕೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. Let us all put our hands together and encourage her. ಎಲ್ಲರೂ ಕೂಡ ಚಪ್ಪಾಳೆ. I request you to be with us
till the end. And we have come all the way, as the pastor said, we have come all the way from 120 kilometers. ಪಾಸ್ಟರ್ ಹೇಳಿದ ಪ್ರಕಾರವಾಗಿ ನಾವು ಒಂದು ಸ್ಥಳದಿಂದ ಬಂದಿದ್ದೇವೆ. If you are there with us till the end, ನೀವು ಕೊನೆಯ ತನಕ ನಮ್ಮ ಜೊತೆ ಇದ್ರೆ, and we will be blessed, and also you will be blessed. ನಾವು ಆಶೀರ್ವದಿಸಲ್ಪಡ್ತೇವೆ, ನೀವು ಆಶೀರ್ವಾದ ಹೊಂದುತ್ತೀರಾ. Now it's back to MC. MC ಅವ್ರ ಕೈಗೆ ನಾವು ಒಪ್ಪಿಸ್ಕೊಡ್ತೇವೆ. ನಿಮ್ಮೆಲ್ಲರನ್ನು ಈ ಸಾಯಂಕಾಲ ವೇಳೆಗೆ ಸುಸ್ವಾಗತ ಮಾಡುತ್ತೇನೆ. ನಮ್ಮ ಮಧ್ಯದಲ್ಲಿ ಇರುವ ನಳಿನಿ ಅಕ್ಕ ಬಂದು ಇವಾಗ ಓಪನಿಂಗ್ ಪ್ರೇಯರ್ ಮಾಡ್ತಾರೆ. ಬಲವನ್ನು ಸುರಿಸು ಉನ್ನತದ ಬಲವ, ಆತ್ಮನ ಬಲವ, ಬೆಂಕಿಯ ಬಲವ, ಬಲವೂ ಬೇಕು ದೇವ, ನಮಗೆ ಬಲವೂ ಬೇಕು ದೇವ, ನೀಡು ದೇವ, ಈಗಲೇ ಕೊಡು ದೇವ, ನೀಡು ದೇವ, ಈಗಲೇ ಕೊಡು ದೇವ, ಬಲವನ್ನು ಸುರಿಸೋ ಉನ್ನತದ ಬಲವ, ಆತ್ಮನ ಬಲವ, ಬೆಂಕಿಯ ಬಲವ, ಬಲವನ್ನು ಸುರಿಸೋ ಉನ್ನತದ ಬಲವ, ಆತ್ಮನ ಬಲವ, ಬೆಂಕಿಯ ಬಲವ, ಬಲವು ಬೇಕು ದೇವ, ನಮಗೆ ಬಲವು ಬೇಕು ದೇವ, ಹಿಂದೆ ನೀಡೋ ದೇವ, ಈಗಲೇ ಕೊಡು ದೇವ, ಹಿಂದೆ ನೀಡು ದೇವ, ಈಗಲೇ ಕೊಡು ದೇವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ನೀ ನೇಮಕ ಮಾಡಿದ ದಿನದಲ್ಲಿ, ಸಮಯದಲ್ಲಿ, ನಿಮಿಷದಲ್ಲಿ, ಗಳಿಗೆಯಲ್ಲಿ ಕರ್ತನೆ, ನೀನು ಎಲ್ಲಿ ಕೂಡಿಸಿದೆಯೋ, ಯಾರ್ಯಾರು ನಿನ್ನ ಸನ್ನಿಧಾನಕ್ಕೆ ಬರಬೇಕೆಂಬುದಾಗಿ ನೀನು ನೇಮಕ ಮಾಡಿದೆಯೋ ಅಂಥ ಮಕ್ಕಳೆಲ್ಲರನ್ನು ನೀನು ವಿಚಿತ್ರವಾಗಿ ನಾವು ನೆನೆಸದ ರೀತಿಯಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರಲಿಕ್ಕಾಗುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತನೆ, ಈ ದಿನ ನಾವು ಬಂದಿರುವಂಥ ಉದ್ದೇಶ ನಿನಗೆ ಗೊತ್ತದೆ. ನಾವು ಒಂದು ಎಂಜಾಯ್ ಮಾಡಲಿಕ್ಕೆ ಅಲ್ಲ ಸ್ವಾಮಿ, ನೀನು ತಿಳಿಸಿದಂತೆ ನಿನ್ನ ಒಂದು ಶುಭ ಸಂದೇಶಗಳನ್ನು ನಿನ್ನ ಮಕ್ಕಳಿಗೆ, ತಿಳಿಯದೇ ಇರುವಂಥ ಮಕ್ಕಳಿಗೆ, ಕಷ್ಟದಲ್ಲಿ, ದುಃಖದಲ್ಲಿ, ಅಸಮಾಧಾನದಲ್ಲಿ ಇರುವಂಥ ಎಲ್ಲ ನಿನ್ನ ಮಕ್ಕಳಿಗೆ ನಿನ್ನ ಸುವಾರ್ತೆಯು, ನೀನು ಬಂದಿರುವಂಥ ಆ ಉದ್ದೇಶ ಏನೆಂಬುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ನೀನು ಈ ದಿನವನ್ನು ಸಿದ್ಧ ಮಾಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ದಿನ ಸಂದೇಶ ಕೊಡುವಂಥ ನಿನ್ನ ಸೇವಕರನ್ನು ಬಲಪಡಿಸು ಸ್ವಾಮಿ. ಬಂದಿರುವಂಥ ನಮ್ಮೆಲ್ಲರಲ್ಲಿ ನೀನು ಕಾರ್ಯ ಮಾಡು. ಅನೇಕ ಕಡೆಗಳಿಂದ ಬಂದಿದ್ದೇವೆ ಸ್ವಾಮಿ. ನಾವು ಬಂದಿರುವಾಗ ನಮ್ಮ ಹೃದಯದ ಆಲೋಚನೆ ನಿನಗೆ ಗೊತ್ತದೆ. ನಾವು ಮಾಡಿರುವಂಥ ಎಲ್ಲ ತಪ್ಪುಗಳು ನಿನಗೆ ಗೊತ್ತದೆ. ವರ್ಷದ ಕೊನೆಯ ಭಾಗಕ್ಕೆ ನಾವು ಬಂದಿರುವಾಗ ನಮ್ಮೆಲ್ಲ ಸ್ವಭಾವಗಳನ್ನು ಬಿಟ್ಟು ನಾವು ನೂತನ ಸೃಷ್ಟಿಯಾಗಿರುವಂತೆ ನೀನು ತಿಳಿಸಿ ನಮಗೋಸ್ಕರ ಬಂದಿರುವಂಥ ಆ ಉದ್ದೇಶ ಏನೆಂಬುದನ್ನು ನಾವು ತಿಳ್ಕೊಳ್ಳಿಕ್ಕಾಗುವಂತೆ ಇಲ್ಲಿ ಬಂದಿರುವಂಥ ನಮ್ಮೊಬ್ಬೊಬ್ಬರಲ್ಲಿ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನಪ್ಪ. ಯಾರ್ಯಾರು ಯಾವ ಸಮಸ್ಯೆಗಳಿಂದ ಬಂದಿದ್ದಾರೋ, ಅಸೌಖ್ಯತೆಯಿಂದಲೋ, ಸಮಾಧಾನವಿಲ್ಲದೆಯೋ, ಕೊರತೆಯಿಂದಲೋ, ಅದೆಲ್ಲವನ್ನು ನೀನು ತೃಪ್ತಿಪಡಿಸಿ ನೀನು ನಮಗೋಸ್ಕರ ಬಂದಿರುವಂಥ ಈ ಉದ್ದೇಶವನ್ನು ನೀನು ತಿಳಿಸಿಕೊಡ್ಬೇಕಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಮಂಡ್ಯದಿಂದ ಬಂದಿರುವಂಥ ಮಕ್ಕಳಿಗಾಗಿ ಕರ್ತನೆ, ಹಾಗೂ ಇಲ್ಲಿ ಕೂಡಿರುವಂಥ ಬ್ಯಾಂಗ್ಳೂರಿಂದ ಬಂದಿರುವಂಥವರಿಗಾಗಿ, ಈ ಸಭೆಯಲ್ಲಿರುವಂಥವರಿಗಾಗಿ, ಇಲ್ಲಿಯ ಪಾಸ್ಟರಿಗಾಗಿ, ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸುವಾಗ ಕರ್ತನೆ ನೀನೇ ಕಾರ್ಯ ಮಾಡು. ಕೇಳುವಂಥ ಸಂದೇಶದ ಮೂಲಕ ಅನೇಕರ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಲಿಕ್ಕಾಗುವಂತೆ ನೀನು ಕೃಪೆ ಕೊಟ್ಟು ನಡೆಸು. ಜ್ಞಾನಕ್ಕೋಸ್ಕರ ಬೇಡುವ ಮಕ್ಕಳಿಗೆ ನೀನು ಜ್ಞಾನ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಅವರನ್ನು ಬದಲಾವಣೆ ಮಾಡು ಸ್ವಾಮಿ. ನಿನ್ನ ಮಾರ್ಗದಲ್ಲಿ ನಡಿಲಿಕ್ಕಾಗುವಂತೆ ಸಹಾಯ ಮಾಡು. ಈ ಸಮಯ ಕೊಟ್ಟ
ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಆದಿಯೂ ಅಂತ್ಯವೂ ಆಗಿದ್ದುಕೊಂಡು ನೀನು ಆಶೀರ್ವದಿಸಿದಿ, ಅದಕ್ಕಾಗಿ ನಿನಗೆ ಮತ್ತೊಂದಾವರ್ತಿ ಸ್ತೋತ್ರ ಸಲ್ಲಿಸುತ್ತಾ ನಾವು ಬೇಡಿ ಹೊಂದಿದ್ದೇವೆ. ಆಮೇಲೆ Joyful welcome to the Unique Christmas 2024 program here at Srirangapatna. ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಹಳ್ಳಿಯಲ್ಲಿ 2024 ಪ್ರತ್ಯೇಕವಾದಂಥ ಈ ಕ್ರಿಸ್ಮಸ್ ಹಬ್ಬದ ಆಚರಣೆಗೋಸ್ಕರ ನಿಮ್ಮೆಲ್ಲರೂ ಕೂಡ ಸುಸ್ವಾಗತವನ್ನು ಕೋರ್ತೇನೆ. As we gather today, December 11th, 2024, we are reminded to profound significance of Christmas. ನಾವು 2024 ಡಿಸೆಂಬರ್ ತಿಂಗಳು 11ನೇ ತಾರೀಕು ಈ ಸ್ಥಳದಲ್ಲಿ ನಾವು ಕೂಡಿರುವ ಪ್ರಕಾರವಾಗಿಯೇ It's a time to celebrate the Word which became flesh, our Lord and Savior Jesus Christ. ವಾಕ್ಯವು ನರ ಅವತಾರ ಎತ್ತಿದಂಥ ಕಾರ್ಯವನ್ನು ಆ ಯೇಸು ಸ್ವಾಮಿಯ ಮೂಲಕವಾಗಿ ಇದನ್ನು ಹಬ್ಬವಾಗಿ ಆಚರಿಸೋದಕ್ಕಾಗಿ ನಾವು ಬಂದಿದ್ದೇವೆ. And to reflect the values of love, kindness and compassion that He embodied. ದೇವರು ನಮಗೆ ತೋರಿದಂಥ ಆ ಪ್ರೀತಿ, ಆ ಕರುಣೆ, ಆ ದಯೆಯನ್ನು ನಾವು ಪ್ರತ್ಯೇಕಪಡಿಸೋದಕ್ಕೋಸ್ಕರ, ವ್ಯಕ್ತಪಡಿಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. This program is a testament to the power of faith, community and unwavering commitment to spreading the message of hope and redemption. ಈ ಆಚರಣೆಯು ಕರ್ತನಾದ ಯೇಸು ದೇವರ, ಆತನು ನಮಗೆ ಬಿಡುಗಡೆ, ಆತನು ತೋರಿದಂಥ ಪ್ರೀತಿಯನ್ನು ನಾವು ಸಾರುವುದಾಗಿದೆ. Before we begin, I would like to extend a special welcome to all our participants, contributors and volunteers who have worked tirelessly to make this event a success. ನಾವು ಇದನ್ನು ಆರಂಭಿಸ ಮುಂಚಿತವಾಗಿ ಈ ಆಚರಣೆಗೋಸ್ಕರವಾಗಿ ಹಗಲು ರಾತ್ರಿ ದುಡಿದ, ಶ್ರಮಿಸಿದ ಎಲ್ಲರಿಗೋಸ್ಕರ, ಪ್ರತಿಯೊಂದು ವ್ಯಕ್ತಿಗಳಿಗೋಸ್ಕರವಾಗಿ ನಾವು ವಂದನೆ ಸಲ್ಲಿಸ್ತೇವೆ. Let us come together in the spirit of joy, love and peace. ನಾವೆಲ್ಲರೂ ಕೂಡ ಒಟ್ಟಾಗಿ ಆನಂದದೊಂದಿಗೆ ಸಂತೋಷ, ಸಮಾಧಾನ ನಾವು ಕೂಡಿ ಬರೋಣ. As we honor the true meaning of Christmas. ನಾವು ನಿಜವಾದ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನ ನಾವು ಆಚರಿಸುವ ಪ್ರಕಾರವೇ May God bless us all and may this program be a blessing to each and every one of us. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಅದು ಮಾತ್ರವಲ್ಲ, ಇಲ್ಲಿ ಬಂದವರಿಗೆಲ್ಲರನ್ನು ಕೂಡ ಇದರಿಂದ ಆಶೀರ್ವಾದ ಉಂಟಾಗಲಿ. Let the celebrations begin. Let us start the Unique Christmas 2024 program with joy, enthusiasm and gratitude. Our talenters in praise and worship expressing their thanks to God with the incredible gift of Jesus Christ. Get ready to be blessed by their energetic and spirit-filled dance performance. Welcome dance by Christina. அற்புதங்கள் நடக்கும், இப்போ வந்தாச்சு சொல்லவா வேணும். அவன் நினைச்சாலே அற்புதங்கள் நடக்கும், இப்போ வந்தாச்சு சொல்லவா வேணும். மன்னிக்க மறுக்கவர் மனுஷனும் இல்ல, எட்டி உதைக்க எதிரியும் இல்ல, கட்டி அணைச்சி தாங்கி சுமக்க தேடி வந்தாரையா. நினைச்சாலே அற்புதங்கள் நடக்கும், இப்போ வந்தாச்சு சொல்ல வேணும்.
வந்தாச்சு தன்னே நானே Let us give a round of applause and encourage her. ಎಷ್ಟು ಚೆನ್ನಾಗಿ ಹಾಡಿನ ಅರ್ಥ ಗೊತ್ತಾಯಿತು. ಯೇಸು ಸ್ವಾಮಿನ ನಾವು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿಕೊಂಡ್ರೆ ಎಲ್ಲ ಅದ್ಭುತ ಆಗುತ್ತೆ, ಎಲ್ಲವೇ ಅತಿಶಯ ಆಗುತ್ತೆ. ಅದಕ್ಕೋಸ್ಕರ ಜೀಸಸ್ನ ನಾವು ಯಾವಾಗಲೂ ಸ್ವಂತ ರಕ್ಷಕರಾಗಿ ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಡ್ಯಾನ್ಸ್ ಬೈ ಕ್ರಿಸ್ಟಿನಾ ಆ್ಯಂಡ್ ಎಫ್ರಿನ್. அலையா வீசுனைய வாழ்க்கை பல 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 பலனே மாறிடுச்சு பார்க்க அலையா வீசுனைய வாழ்க்கை பல 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 பலனே மாறிடுச்சு பார்க்க ஒருத்தர் வந்தாரு என்ன வாழ வச்சாரு நீ எனக்கு வாணும்னு காதில் சொன்னாரு ஒருத்தர் வந்தாரு என்ன தேடி வந்தாரு மொத்தமாக விலை கொடுத்து வாங்கி போனாரு என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு அட எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு ஸ்வீட்டிலேயே பெஸ்ட் நாக்கா லட்டு தான் அத உலகம் வாண்ட எதிர்பார்க்கும் துட்டு தான் ஸ்வீட்டிலேயே பெஸ்ட் நாக்கா லட்டு நண்பா அட உலகம் வாண்ட எதிர்பார்க்கும் துட்டு நண்பா எல்லாத்தையும் உனக்காக விட்டுதான் அட எல்லாத்தையும் உனக்காக விட்டுதான் நீ வாழ உயிர் தந்தார் பட்டுதான் இஷ்டப்பட்டுதான் என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு வாரிச்சு அட பொறாமையா முதுகலையே குத்துச்சு கூட நிக்கும் கூட்டம் கால வாரிச்சு அட பொறாமையா முதுகலையே குத்துச்சுப்பா கிருபை என்ன தூக்க வந்து நின்னுச்சு அவர் கிருபை என்ன தூக்க வந்து நின்னுச்சு என் காயமெல்லாம் கம்ப்ளீட்டாக ஆறுச்சுப்பா என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு. Let us give a round of applause and encourage them. 2000 years ago, angels sang in heaven, praising the birth of Savior, Jesus Christ.
Today, a Jesus Loves choir will continue that heavenly tradition, lifting their voices in joyful praise to the glory of God. ಸಂತಸದಿ ಗದಿನ
dance by Ephraim and Kirtana. Now we have a group dance by Sri Rangapatna team. அல 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 அலையா வீசுனையா வாழ்க்கை பல 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 பலனே மாறிடுச்சு பார்க்க அல 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 அலையா வீசுனையா வாழ்க்கை பல 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 பலனே மாறிடுச்சு பார்க்க ஒருத்தர் வந்தாரு என்ன வாழ வச்சாரு நீ எனக்கு வாணும்னு காதில் சொன்னாரு ஒருத்தர் வந்தாரு என்ன தேடி வந்தாரு மொத்தமாக விலை கொடுத்து வாங்கி போனாரு என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு அட எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு ஸ்வீட்டிலேயே பெஸ்ட் நாக்கா லட்டு தான் அட உலகம் ஓட்ட எதிர்பார்க்கும் துட்டு தான் ஸ்வீட்டிலேயே பெஸ்ட் நாக்கா லட்டு நண்பா அட உலகம் ஓட்ட எதிர்பார்க்கும் துட்டு நண்பா எல்லாத்தையும் உனக்காக விட்டுதான் அட எல்லாத்தையும் உனக்காக விட்டுதான் நீ வாழ உயிர் தந்தார் பட்டுதான் இஷ்டப்பட்டுதான் என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு வாரிச்சு அட பொறாமையா முதுகலையே குத்துச்சு கூட நிக்கும் கூட்டம் கால வாரிச்சு அட பொறாமையா முதுகலையே குத்துச்சுப்பா கிருபை என்ன தூக்க வந்து நின்னுச்சு அவர் கிருபை என்ன தூக்க வந்து நின்னுச்சு என் காயமெல்லாம் கம்ப்ளீட்டாக ஆறுச்சு கம்ப்ளீட்டா ஆறுச்சுப்பா என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு ವಾವ್, ಅದು ಚೆನ್ನಾಗಿ ಮಾಡಿದ ಜನರಿಗೆ ಒಂದು ದೊಡ್ಡ ಕರಘೋಷವನ್ನು ನೀಡೋಣ. As the good news of Jesus' birth spread, shepherds were overjoyed. They could not contain their excitement, burst into praise and worship, glorifying God with joyful dance. Now, I request Ari to give a solo performance. மனசு
ஒளி தர வழியாய் வந்தாரே, வழியில் போவோமா பரப்போமா, வெளிகள் மூடாம இரவில் தூங்காம பாதுகாப்பாரே பின் செல்வோமா. அடியாடி கனமூடி கொளுத்துக்கடா வெட்டு, தெரிக்கணும்டா பாட்டு, எங்க அப்பனோட ரூட்டு எப்போதுமே வெயிட்டு. கொளுத்துக்கடா வெட்டு, தெரிக்கணும்டா பாட்டு, எங்க அப்பனோட ரூட்டு எப்போதுமே வெயிட்டு. கொளுத்துக்கடா. ಏನಾಯಿತು ಇವತ್ತು ಚರ್ಚಲ್ಲಿ ಬೆಲ್ ಹೊಡಿತಾ ಇದ್ದಾರೆ. ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಕೇಳೋಣ. ಸಿಸ್ಟರ್ ಏನಾಯಿತು ಇವತ್ತು ಭಾನುವಾರ ಚರ್ಚಲ್ಲಿ ಏನೋ ಮಾಡ್ತಾ ಇದ್ದಾರೆ? ಇವತ್ತು ಕ್ರಿಸ್ಮಸ್. ಸಿಸ್ಟರ್ ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಕ್ರಿಸ್ಮಸ್. ಕ್ರಿಸ್ಮಸ್ ಅಂದರೆ ಏನು? ಸಿಸ್ಟರ್ ಕ್ರಿಸ್ಮಸ್ ಅಂದರೆ ಏನು, ಯಾಕೆ? ಅಂದರೆ ಕ್ರಿಸ್ಮಸೇ ಬ್ರದರ್. ಯಾರು ಹೇಳ್ತಾ ಇಲ್ವಲ್ಲ? ಯಾರೋ ಚೆನ್ನಾಗಿ ಕುಡಿದ್ಬಿಟ್ಟು ಬಂದಿದ್ದಾರೆ, ಕೇಳೋಣ ಅವ್ರ ಹತ್ರ. ನಾನು ಇಲ್ಲಿ ಬನ್ನಿ ಇಲ್ಲಿ. ಕ್ರಿಸ್ಮಸ್ ಅಂದರೆ ಏನು? ಹಾಂ, ಕ್ರಿಸ್ಮಸ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ ನನಗೆ. ಇದೇ ಕ್ರಿಸ್ಮಸ್, ಎಣ್ಣೆ ಹೊಡೆಯೋದಂದ್ರೆ ಕ್ರಿಸ್ಮಸ್. ಹೌದಾ? ಎಣ್ಣೆ ಹೊಡೆಯೋದು. ನನಗೆ ತುಂಬ ಹೊಟ್ಟೆ ಹೊಸಿತಾ ಇದೆ. ನನಗೆ 2 ರೂಪಾಯಿ ಇದ್ರೆ ಕೊಡ್ತೀರಾ? 2 ರೂಪಾಯಿ ಬೇಕಾ? ಹಾಂ. ₹2 ಇದೆ. ಅರೆ ನಂಗೆ ನಾಳೆ ಕುಡಿಯೋಕೆ ಬೇಕಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ, ಓಕೆನಾ? ಆಯಿತು, ಹೋಗಿ ನೋಡ್ಕೊಂಡು. ಓ, ಯಾರು ಹೇಳ್ತಾ ಇಲ್ವೇ? ಈ ಬಿರಿಯಾನಿ ತುಂಬ ಚೆನ್ನಾಗಿದೆ ಅಲ್ಲ? ಹೌದು, ಇವತ್ತು ಬಿರಿಯಾನಿ ತುಂಬ ಚೆನ್ನಾಗಿದೆ. ಇವತ್ತು ಕ್ರಿಸ್ಮಸ್ದು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡಿದಾರಲ್ವಾ? ಹೌದು. ಸಿಸ್ಟರ್ ಸ್ವಲ್ಪ ಕೊಡ್ತೀರಾ? ನಿನ್ಗೆಲ್ಲ ಇಲ್ಲ, ಹೋಗಪ್ಪ. ಕ್ರಿಸ್ಮಸ್ ಅಂದರೆ ಬಿರಿಯಾನಿನಾ? ಇಂದ ಮಗನೇ, ನಿನಗೆ ಕ್ರಿಸ್ಮಸ್ಗೆ ಅಮ್ಮ ಒಂದು ಹೊಸ ಗಿಫ್ಟ್ ಕೊಟ್ಟಿದ್ದೀನಿ, ಇಟ್ಕೋ. ಥ್ಯಾಂಕ್ ಯು. ನಮ್ಮಮ್ಮ ಕ್ರಿಸ್ಮಸ್ಗೆ ಒಳ್ಳೆ ಗಿಫ್ಟ್ ಕೊಡ್ತಾರೆ. ನಮ್ಮಮ್ಮ ಬಿರಿಯಾನಿ, ವೈನು, ಕೇಕೆಲ್ಲ ಮಾಡಿಕೊಡ್ತಾರೆ. ನನಗೆ ಯಾರಿಲ್ವೇ, ನಾನು ಅನಾದೆ. ಏನಕ್ಕಪ್ಪ ಇಲ್ಲಿ ಕುತ್ಕೊಂಡಿದ್ಯಾ? ನಾನೊಂದು ಅನಾದೆ. ನೀನು ಅನಾಥ ಅಲ್ಲ, ಇಲ್ಲಿ ಬಾ, ಇಲ್ಲಿ ಕುತ್ಕೋ. ಈ ಲೋಕದಲ್ಲಿ ಯಾರೂ ಅನಾಥೆ ಅಲ್ಲ. ಅದಕ್ಕೆ ನಾನು ನಿಮಗೆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಬಾ, ಇದೆ ಆ ಸ್ಥಳ. ಪ್ರೈಸ್ ಲಾರ್ಡ್ ಸಿಸ್ಟರ್. ಇಲ್ಲಿ ನಮ್ಮ ಹುಡುಗ ಇದ್ದಾನೆ, ಇವನು ಬಂದು ಅನಾಥೆ ಅಂತ ಹೇಳ್ತಿದ್ದ, ಅದಕ್ಕೆ ನಾನು ಈ ಸ್ಥಳಕ್ಕೆ ಕರ್ಕೊಂಡ್ಬಂದೆ. ಇದೇ ಥರ ನಿಮ್ಗೆ ಯಾವ್ದಾದ್ರು ಥರ ಇದ್ದರೆ ಇಲ್ಲಿ ಕರ್ಕೊಂಡು ನೀವು ಸೇರಿಸ್ಬೋದು. ಆಯಿತಾ? ಓಕೆ, ಥ್ಯಾಂಕ್ಸ್. ತುಂಬ ಮಕ್ಕಳೆಲ್ಲರೂ ಬನ್ನಿ. ಇವತ್ತು ಕ್ರಿಸ್ಮಸ್ ಹಬ್ಬದ ನಾವು ಒಂದು ಸಂದೇಶನೆಲ್ಲ ಕೇಳಿ ನಿಮಗೆ ಒಂದು ಶುಭ ಸಂದೇಶನ ನಾನು ಹೇಳ್ತೇವೆ.
ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಬಿರಿಯಾನಿ ತಿನ್ನೋದು. ಕ್ರಿಸ್ಮಸ್ ಅಂದರೆ ಹೊಸ ಬಟ್ಟೆ ಇಸ್ಕೊಳ್ಳೋದು, ಕೇಕ್ ತಿನ್ನೋದು. ಮತ್ತು ಕ್ರಿಸ್ಮಸ್ ಅಂದರೆ ವೈನ್ ಕುಡಿಯೋದು. ಹೌದಾ? ಓಕೆ. ಹೊಸ ಬಟ್ಟೆ ಹಾಕೋದು. ಹೊಸ ಬಟ್ಟೆ ಹಾಕ್ಕೊಳ್ಳೋದು. ಮತ್ತು ಬಿರಿಯಾನಿ ಬಿರಿಯಾನಿ ತಿನ್ನೋದು. ನೀನು ಕಲೆಗೆಲ್ಲ ಮಾಡು. ನೀನು ಹೇಳ್ಬಾ, ಕ್ರಿಸ್ಮಸ್ ಅಂದರೆ ಏನು? ಡ್ಯಾನ್ಸ್ ಆಡೋದು. ಡ್ಯಾನ್ಸ್ ಆಡೋದು. ಓ, ಒಳ್ಳೆಯದು. ಆಯಿತಾ? ನಾವೀಗೆಲ್ಲ ಏನು ತಿಳ್ಕೊಂಡಿದ್ದೀವಿ? ಕ್ರಿಸ್ಮಸ್ ಅಂದರೆ ಏನು ತಿಳ್ಕೊಂಡಿದ್ದೀವಿ? ನಮಗೆ ಬಿರಿಯಾನಿ ತಿನ್ನೋದು, ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಡ್ಯಾನ್ಸ್ ಆಡೋದು, ಕುಡಿಯೋದು, ಒಟ್ಟು ಎಂಜಾಯ್ ಮಾಡಬೇಕು ಅಷ್ಟೇ ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ಲ. ಆದರೆ ನಮ್ಮ ಕ್ರಿಸ್ಮಸ್ ಅಂದರೆ ಏನು ಅರ್ಥ ಅಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನು ಕೊಟ್ಟನು. ನಮ್ಮ ದೇವರು ಯೇಸು ಸ್ವಾಮಿ ಏನಂದರೆ ಈ ಲೋಕಕ್ಕೆ ತನ್ನ ಬಂದು ನಮಗಾಗಿ ತನ್ನ ರಕ್ತವನ್ನು ಸುರಿಸಿದರು. ಆತನ ಏನಂತೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದರು ಮನುಷ್ಯರನ್ನ. ಅದಕ್ಕೆ ಹೇಳೋದು ವಾಕ್ಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ. ಲೋಕ ಅಂದರೆ ಇಡೀ ಪ್ರಪಂಚ, ಪ್ರತಿಯೊಬ್ಬ ಮನುಷ್ಯ, ಎಲ್ಲಿ ಜಾತಿ ಭೇದ ಇಲ್ಲ, ಪ್ರತಿಯೊಬ್ಬ ಮನುಷ್ಯನ ಮೇಲೆ ಆತನು ತುಂಬ ಪ್ರೀತಿ ಇಟ್ಟು ಲೋಕಕ್ಕೆ ಬಂದರು. ಆದರೆ ಜನರೇನು ಮಾಡಿದರು? ಅವ್ರನ್ನೇನು ಮಾಡಿದರು? ತೂಗು ಹಾಕಿದ್ರು, ಶಿಲುಬೆಗೆ ಹಾಕಿದ್ರು, ಕಡೆಗೆ ಏನು ಮಾಡಿದರು? ಅವನ್ನ ತೀರೋದ್ರು. ಅದಾದ ನಂತರ ಅವ್ರು ಏನು ಮಾಡಿದರು? ದೇವರಾದ ಕಾರಣ ಈ ಲೋಕದಲ್ಲಿ ಯಾರೂ ಮಾಡದಂಥ ಅದ್ಭುತ ಕಾರ್ಯ ಅಲ್ಲಿ ನಡೆಯಿತು. ಏನಂದರೆ, ಯೇಸು ಸ್ವಾಮಿ ಸಮಾಧಿಯಲ್ಲಿ 3 ದಿನ ಹೂಣಲ್ಪಟ್ಟು ಮತ್ತೆ ಜೀವಂತವಾಗಿ ಮೃತ್ಯುಂಜಯನಾದರು. ಇದುವರೆಗೂ ಯಾರಾದರೂ ಕೇಳಿದ್ದೀರಾ? ಯಾರಾದರೂ ಆ ಥರ ಮೃತ್ಯುಂಜಯನಾಗಿದ್ದಾರಾ? ಸಮಾಧಿಯಲ್ಲಿ 3 ದಿವಸ ಇದ್ದು ಎದ್ದು ಬಂದರು ಅಂತೇಳಿ? ಇಲ್ಲ ಅಲ್ಲ. ಆದರೆ ನಮ್ಮ ದೇವರು ಸತ್ಯನಾದ ದೇವರು ಆದ ಕಾರಣ ಅವ್ರು ಏನು ಮಾಡಿದರು? 3ನೇ ದಿವಸದಲ್ಲಿ ಎದ್ದು ಬಂದು, ಅದಾದ ನಂತರ ಸ್ವಲ್ಪ ದಿನ ಇಲ್ಲಿದ್ದು ಆಮೇಲೆ ಏನಿದ್ರು ಅವರು ಪರಲೋಕಕ್ಕೆ ಏರಿ ಹೋದರು. ಪರಲೋಕಕ್ಕೆ ಏರಿ ಹೋಗಿ ಮತ್ತೆ ಅಲ್ಲಿಂದ ತಿರುಗಿ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದ ಕಾರಣ ನಮ್ಮ ಕ್ರಿಸ್ತ ಜಯಂತಿ ಅಂದರೆ ದೇವರು ನಮಗಾಗಿ ಏನು ಮಾಡಿದರು? ಒಂದು ಬಹುಮಾನ ಕೊಟ್ಟರು. ಆ ಬಹುಮಾನ ಏನು ನಮಗಾಗಿ ಯಾರನ್ನ ಬಹುಮಾನವಾಗಿ ಕೊಟ್ಟರು? ಜೀಸಸ್, ಯೇಸು ಸ್ವಾಮಿನ ನಮಗಾಗಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲರೂ ಕ್ರಿಸ್ತ ಜಯಂತಿ ಕ್ರಿಸ್ಮಸಲ್ಲಿ ಏನೆಲ್ಲ ಮಾಡ್ತೀವಿ? ಬಹುಮಾನ ಒಬ್ರಿಗೊಬ್ರು ಗಿಫ್ಟ್ಗಳು ಕೊಡ್ತೀವಲ್ವ? ಆ ಗಿಫ್ಟು ಪರಲೋಕದಿಂದ ನಮಗೆ ತನ್ನ ಮಗನ ಒಂದು ಗಿಫ್ಟ್ ಕೊಟ್ಟರು. ಆತನು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿ ತಿರುಗಿ ಬರ್ತಾಯಿದ್ದಾರೆ. ಬಂದು ಏನು ಮಾಡ್ತಾಯಿದ್ದಾರೆ? ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದಾರೆ. ಆದ್ದರಿಂದ ನಾವೇನಾಗಬೇಕು? ಪ್ರತಿದಿನ ಸಿದ್ಧರಾಗಿರಬೇಕು. ಪರಿಶುದ್ಧ ಜೀವಿತದಲ್ಲಿ ನಾವು ಜೀವಿಸಬೇಕು. ಹೊಸದಾಗಿ ದಿನದಕ್ಕೆ ಹೊಸ ಅನುಭವ ನಮ್ಮಲ್ಲಿ ಬರಬೇಕು. ಆದ ಕಾರಣ ನಾವು ಯೇಸು ಸ್ವಾಮಿಯ ಬರೋಣಕ್ಕಾಗಿ ನಾವು ಸಿದ್ಧರಾಗೋಣ. ಆದರೆ ಇವತ್ತಿನ ದಿವಸ ಒಂದು ನಿಮಗೆ ಶುಭ ಸಮಾಚಾರ, ಒಂದು ಸಂತೋಷ ನಿಮಗೆಲ್ಲ. ಅದು ಏನಂದರೆ, ದೇವರು ನಮಗಾಗಿ ಕೊಟ್ಟಂಥ ಒಬ್ಬ ಮಗನಾದ ಕಾರಣ ನಮ್ಮ ಮಧ್ಯದಲ್ಲಿ ಒಬ್ಬ ಮಗ ಬಂದಿದ್ದಾನೆ. ಅವನ ಹೆಸರು ಕಾರ್ತಿಕ್. ನೀನು ಇನ್ನು ಮುಂದೆ ಅನಾಥ ಮಗು ಅಲ್ಲ. ಅರ್ಥ ಆಯ್ತಾ? ಈಗ ನೀನು ಇವರೆಲ್ಲರಿಗೆ ನೀನೊಬ್ಬ ಅಣ್ಣ ತಮ್ಮ. ಇನ್ನು ಮುಂದೆ ನೀನು ಅನಾಥೆ ಅಲ್ಲ. ಆದ ಕಾರಣ ನೀನು ಮುಂದೆ ಸ್ವತಂತ್ರವಾಗಿ ನೀನು ಚೆನ್ನಾಗಿ ಇರಬಹುದು. ಆಯಿತಾ? ಆದರೆ ನೀನು ನೆನ್ಪಿಟ್ಕೊ, ಇನ್ನು ಮುಂದೆ ನೀನು ಇದರಲ್ಲಿ ಮೇಲೆ ಹೋಗಬಾರ್ದು. ನೀನೇ ಹೇಳಬೇಕು. ನಿನ್ನ ಥರ ಇನ್ನು ಅನೇಕ ಜನರು ಈ ಲೋಕದಲ್ಲಿದ್ದಾರೆ, ತಂದೆ ತಾಯಿ ಇಲ್ಲದ ಮಕ್ಕಳು ಎಲ್ಲರೂ. ನೀನು ಅಂಥವ್ರನ್ನ ಸಂದರ್ಶಿಸಿ ಮರ್ತು ಹೋಗದೆ ಅಂಥವ್ರಿಗೆ ಶುಭ ಸಂದೇಶನ ಹೇಳಬೇಕು. ನಾವು ಅನಾಥರಲ್ಲ, ಯೇಸು ನಮಗಾಗಿ ಇದ್ದಾರೆ ಎಂಬುದಾಗಿ ನೀನೇ ಹೇಳಬೇಕು. ನಿಮಗಾಗಿ ಒಬ್ಬ ಗಿಫ್ಟು ನಿಮ್ಮ ಮಧ್ಯದಲ್ಲಿದ್ದಾನೆ, ಅವನು ಕಾರ್ತಿಕ್. ಇವಾಗಿಂದ ನನಗೆ ಈ ಬ್ಯಾಗ್ ಬೇಕಾಗಿಲ್ಲ. ನನ್ನ ಅನಾಥೆ ಇಲ್ಲ, ನನಗೆ ದೇವರಿದ್ದಾರೆ. ನನಗೋಸ್ಕರ ಅಣ್ಣ ತಂಗಿರೋ ಎಲ್ಲರೂ ಇದ್ದಾರೆ. ಆಮೇನ್. ಆಮೇನ್.
Now I would like to call upon Mandya team to give us a special number.
ಸಂತೋಷವೇ ಉಲ್ಲಾಸ ವಿಷಯ ಹೇಳುವೆ ಕೇಳು. ಕ್ರಿಸ್ತಯೇಸು ಜನಿಸಿರುವ ಭೂಮಿಯಲ್ಲಿ ಲೋಕದಲ್ಲಿ ರಕ್ಷಣೆಯ ಬೆಳಕನ್ನು ಚೆಲ್ಲಿ. ಕ್ರಿಸ್ತಯೇಸು ಜನಿಸಿರುವ ಭೂಮಿಯಲ್ಲಿ ಲೋಕದಲ್ಲಿ ರಕ್ಷಣೆಯ ಬೆಳಕನ್ನು ಚೆಲ್ಲಿ. ಬೇರೆ ಆಕಾಶ ಕೆಳಗೆ ಈ ಭೂಮಿ ನಡುವೆ ಈ ನಮ್ಮ ಬಾಳು ಇಂದು ಸಂತೋಷವೇ ಉಲ್ಲಾಸ ವಿಷಯ ಹೇಳುವೆ ಕೇಳು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕಬ್ಬಿಣ ದೂತ ಭೂಮಿಗೆ ತಂದ Happy Christmas, Merry, 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 Merry Christmas. Happy, 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 happy Christmas. Merry, 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 Merry Christmas. Merry, Merry, ಆಕಾಶ ಕೆಳಗೆ ಈ ಭೂಮಿ ನಡುವೆ ಈ ನಮ್ಮ ಬಾಳು ಇಂದು ಸಂತೋಷವೇ ಉಲ್ಲಾಸ ವಿಷಯ ಹೇಳುವೆ ಕೇಳು. ಸಂತೋಷವೇ ಉಲ್ಲಾಸ ವಿಷಯ ಹೇಳುವೆ ಕೇಳು. ಕ್ರಿಸ್ತಯೇಸು ಜನಿಸಿರುವ ಭೂಮಿಯಲ್ಲಿ ಲೋಕದಲ್ಲಿ ರಕ್ಷಣೆಯ ಬೆಳಕನ್ನು ಚೆಲ್ಲಿ. ಕ್ರಿಸ್ತಯೇಸು ಜನಿಸಿರುವ ಭೂಮಿಯಲ್ಲಿ ಲೋಕದಲ್ಲಿ ರಕ್ಷಣೆಯ ಬೆಳಕನ್ನು ಚೆಲ್ಲಿ. Happy, 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 happy Christmas. Merry, 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 merry Christmas. Happy, 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 happy Christmas. Merry, 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 merry Christmas.
We have Angel Dance by Sister Ashwini and Sister Shreya. ಈ ಪ್ರಪಂಚಕ್ಕೆ ಸಂತೋಷ. It's not only in Srirangapatna. ಬರೀ ಶ್ರೀರಂಗಪಟ್ಟಣ ಈ ಒಂದು ಹಳ್ಳಿಯಲ್ಲಿ ಮಾತ್ರವಲ್ಲ, Not only in Karnataka. ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ, It's not only in India. ಬರೀ ಭಾರತ ದೇಶದಲ್ಲಿ ಮಾತ್ರವಲ್ಲ, Joy to the world. ಇಡೀ ಪ್ರಪಂಚಕ್ಕೆ ಇದು ಆನಂದ ಪಡುವಂತ ಸಮಯವಾಗಿದೆ. Hallelujah. ಹಲ್ಲೆಲೂಯಾ. Why? ಯಾಕೆ ಇದು? Unto us ನಮಗಾಗಿ a child is given. ವರದ ಮಗನು ಜನಿಸಿದ್ದಾನೆ. Unto us a child is given. ನಮಗಾಗಿ ಆ ವರದ ಮಗನು ಜನಿಸಿದ್ದನು. And his name is Emmanuel. ಆತನ ಹೆಸರು ಇಮ್ಮಾನುವೇಲ. And he will be with us. ಅದರ ಅರ್ಥ ಆತನು ನಮ್ಮ ಜೊತೆಯಲ್ಲಿ ಇರುವ ದೇವರು. God is with us. ದೇವರು ನಮ್ಮ ಸಂಗಡ ಇರುವ ದೇವರು. For that they call us Christmas. ಅದಕ್ಕಾಗಿಯೇ ಈ ಕ್ರಿಸ್ಮಸ್ ಅನ್ನ ಹಬ್ಬ, ಆತನ ಹುಟ್ಟುಹಬ್ಬ ಎಂಬುದಾಗಿ ಆಚರಿಸ್ತಾ But ಇದ್ದೇವೆ. today I want to say, ಇವತ್ತು ನಾನು ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತೇನೆ, the story of Christmas is not complete. ಯಾಕಂದ್ರೆ ಈ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಚರಿತ್ರೆ ಮತ್ತೆ ಇನ್ನು ಪೂರ್ತಿಯಾಗಿಲ್ಲ. It's not complete. ಇದು ಪೂರ್ತಿಯಾಗಿಲ್ಲ. So let us read the verses. ನಾವು ವಚನವನ್ನ ನೋಡಿಕೊಳ್ಳೋಣ. From 2 Thessalonians, 2ನೇ ಥೆಸಲೋನಿಕದವರ ಪತ್ರಿಕೆ chapter 1, 1ನೇ ಅಧ್ಯಾಯ verse 7 to 11. 7ರಿಂದ 11ನೇ ವಚನ. So let us all rise and feet. ಎಲ್ಲರೂ ಕೂಡ ಎದ್ದು ನಿಂತುಕೊಂಡವರಾಗಿ
I request someone to read in Kannada. ಯಾರಾದರೂ ಕೂಡ ಕನ್ನಡದಲ್ಲಿ ಓದಿದ್ರೆ ಚೆನ್ನಾಗಿರುತ್ತೆ. Second book to Thessalonians, chapter 1, 7 to 11. ಬೈಬಲ್ ನಾವು ಓದಿಕೊಳ್ಳೋಣ. 2ನೇ ಥೆಸಲೋನಿಕದ ಪತ್ರಿಕೆ 1ನೇ ಅಧ್ಯಾಯ 7ರಿಂದ 11ನೇ ವಚನದವರೆಗೂ ಓದಿಕೊಳ್ಳೋಣ. ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದಿದವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ, ನಮ್ಮ ದೇವರು ನಿಮ್ಮನ್ನು ಕರೆದದ್ದಕ್ಕೆ ತಾನೇ ನಿಮ್ಮನ್ನು ಯೋಗ್ಯರೆಂದು ಎಣಿಸಬೇಕೆಂತಲೂ ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವ ನಿಮ್ಮ ಸಕಲ ಆಲೋಚನೆಯನ್ನು ನಂಬಿಕೆ ಫಲವಾದ ನಿಮ್ಮ ಕೆಲಸವನ್ನು ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂದು ಬೇಡಿಕೊಳ್ಳುತ್ತೇವೆ. Let's close our eyes and look into Lord. ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸೋಣ. Our gracious Heavenly Father, we give you thanks and praise. Wonderful. ಕರ್ತನೆ, ಈ ಅದ್ಭುತವಾದ ಸಮಯಕ್ಕೆ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸ್ವಾಮಿ. Thank you, Lord, that you are in our presence, good Father. ಕರ್ತನೆ, ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿಮಗೆ ವಂದನೆ. You promise to be there in 2 or 3 joined together. ನೀನು ವಾಗ್ದಾನ ಮಾಡಿದಿ, ಎಲ್ಲಿ 2-3 ಕೂಡಿ ಬರುತ್ತಾರೋ ಅವರ ಮಧ್ಯೆ. So we welcome you, Father, from the depth of our hearts. ಕರ್ತನೆ, ನಮ್ಮ ಹೃದಯದ ಅಂತರಾಳದಿಂದ ನಿಮ್ಮನ್ನು ಸ್ವಾಗತ ಕೋರುತ್ತಿದ್ದೇವೆ. Even though we were dancing and we were praising and we were singing for God, but we have come to hear your voice, O Lord. ಕರ್ತನೆ, ಇಲ್ಲಿಯವರೆಗೂ ಸ್ವಾಮಿ ನಿಮ್ಮನ್ನು ಹಾಡುವುದರ ಮೂಲಕವಾಗಿ, ನೃತ್ಯದ ಮೂಲಕವಾಗಿ ನಿಮ್ಮನ್ನು ಸಂತೋಷ ಪಡಿದ್ದೇವೆ. ಈ ವಾಕ್ಯ ಸಮಯಕ್ಕಾಗಿ ಬಂದಿದ್ದೇವೆ. Speak and us. ಕರ್ತನೆ, ನಮ್ಮೊಟ್ಟಿಗೆ ನಿನ್ನ ವಚನದ ಮೂಲಕವಾಗಿ ಮಾತನಾಡಿ. Reveal to us the real meaning of the Christmas, good Father. ಕರ್ತನೆ, ನಿಜವಾದ ಕ್ರಿಸ್ಮಸ್ ಹಬ್ಬದ ಅರ್ಥವನ್ನು ನಮಗೆ ತಿಳಿಯಪಡಿಸಿ. As your children have enacted the skit, good Father. ಕರ್ತನಿನ ಮಕ್ಕಳು ಸ್ವಾಮಿ ನಟನೆಯ ಮೂಲಕವಾಗಿ ತೋರಿಸಿಕೊಟ್ಟ ಪ್ರಕಾರ Christmas is not eating or enjoying it, Father. ಕರ್ತನೆ, ಕ್ರಿಸ್ಮಸ್ ಎನ್ನುವುದು ತಿನ್ನುವುದು ಅದು ಮಾತ್ರವಲ್ಲ, ಕುಣಿಯುವುದು ಅದು ಮಾತ್ರವಲ್ಲ, ಬೇರೆ ಯಾವುದು ಕಾರ್ಯ ಮಾತ್ರವಲ್ಲ. Speak and ಮಾತನಾಡು ಕರ್ತನೆ. ನಿಮ್ಮ ಆಸಲು ಒಪ್ಪಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. Let's be seated. ದಯಮಾಡಿ ಕುಳಿತುಕೊಳ್ಳಿ. Hallelujah. ಹಲ್ಲೆಲೂಯಾ. All this time we were just rejoicing in the presence of God. ಇಷ್ಟು ಸಮಯದವರೆಗೂ ನೀವೆಲ್ಲರೂ ಕೂಡ ಸಂತೋಷವಾಗಿ ಆನಂದವಾಗಿ ಕರ್ತನ ಸನ್ನಿಧಿಯಲ್ಲಿ ಇದ್ರಿ. We were singing, we were dancing. ಕೆಲವರು ಹಾಡುತ್ತಾ, ಕೆಲವರು ನೃತ್ಯವನ್ನ ಮಾಡುತ್ತಾ. Some of you were feeling to dance but you couldn't dance. ಕೆಲವರಿಗೆ ನಿಮಗೆ ಕುಣಿಯುವಂತ ಒಂದು ಏನು ಅನುಭವ ಆಯಿತು, ಆದರೆ ನಿಮಗೆ ಅವಕಾಶ ಕೊಡಲ್ಪಟ್ಟಿಲ್ಲ. I don't know your custom how it is. ನಿಮ್ಮ ಒಂದು ಸಂಪ್ರದಾಯ ಹೇಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. Next day we will be in which place? Next Sunday, 22nd. Gauri Bidnur. Next week we will be in ಮುಂದಿನ ವಾರದಲ್ಲಿ ಗೌರಿ ಬಿದನೂರು ಎಂಬ ಸ್ಥಳಕ್ಕೆ ಹೋಗ್ತೇವೆ. After the message, when we sing the song, all the people will be dancing. ನಾವು ಸಂದೇಶವನ್ನು ಮುಗಿಸಿದ ಮೇಲೆ ಒಂದು ಹಾಡನಾಡುವಾಗ ಅಲ್ಲಿ ಬಂದಂತ ಪ್ರತಿಯೊಂದು ಜನರು ಕುಣಿಯುವುದಕ್ಕೆ ಆರಂಭಿಸಿದ್ರು. Each and everyone will be dancing. ಪ್ರತಿಯೊಬ್ಬರು ಚಿಕ್ಕವರಿಂದ ಹಿಡಿದು
ಹಿರಿಯರವರೆಗೂ ಎಲ್ಲರೂ ಕುಣಿಯುತ್ತಾ ಮಾಡ್ತಾ That's ಇದ್ರು. a rejoice in the Lord that is. ಯಾಕಂದ್ರೆ ಅವರೆಲ್ಲರೂ ಕೂಡ ಕರ್ತನ ಸಾನ್ನಿಧ್ಯದಲ್ಲಿ ಕುಣಿತಾ ಇದ್ರು. At Christmas we celebrate the birth of Jesus, ಯಾಕಂದ್ರೆ ಕ್ರಿಸ್ಮಸ್ ಅನ್ನೋದು ಯೇಸುವಿನ ಹುಟ್ಟು ಜನನವನ್ನ ತೋರಿಸುತ್ತೆ. who came to this earth to save us from our sin. ಯಾರು ಈ ಲೋಕಕ್ಕೆ ನಮಗಾಗಿ ನಮ್ಮ ಪಾಪಗಳಿಂದ ರಕ್ಷಿಸೋದಕ್ಕಾಗಿ ಬಂದ ರಕ್ಷಕನ ಕುರಿತು. The story of Christmas is not complete. ಯಾಕಂದ್ರೆ ಯೇಸುವಿನ ಈ ಒಂದು ಚರಿತ್ರೆಯು ಹಾಗೆ ಪೂರ್ತಿಯಾಗಿಲ್ಲ. Without the second coming of Lord Jesus Christ, ಯೇಸುವಿನ ಎರಡನೇ ಬರಣ ಹೊರತುಪಡಿಸಿ the best is yet to come. ಯಾಕಂದ್ರೆ ಉತ್ತಮವಾದದ್ದು ಬರಲಿದೆ. The story is not finished until Jesus comes again. ಯಾಕಂದ್ರೆ ಯೇಸು ಸ್ವಾಮಿ ಮತ್ತೆ ಬರುವವರೆಗೂ ಈ ಒಂದು ಚರಿತ್ರೆ ಕಥೆಯು ಮುಗಿಯೋದಿಲ್ಲ. There are three things about the story of Christmas ಯಾಕಂದ್ರೆ ಮೂರು ವಿಷಯಗಳುಂಟು ಯೇಸುವಿನ ಚರಿತ್ರೆಯಲ್ಲಿ ಕಥೆಯಲ್ಲಿ. that not complete must give us a great cheer. ಅದು ಪೂರ್ತಿಯಾಗಿಲ್ಲ, ಆದ್ರೆ ನಮಗೆ ಉತ್ತಮವಾದಂತ ಒಂದು ಮಾರ್ಗದರ್ಶನ ಕೊಡುತ್ತೆ. First, we do not need to be disturbed. ಯಾಕಂದ್ರೆ ಮೊದಲನೇದಾಗಿ ನಾವ್ ಯಾವತ್ತೂ ಕೂಡ ಡಿಸ್ಟರ್ಬ್ ಆಗಕೂಡದು, ಗೊಂದಲ ಒಳಪಡಕೂಡದು. That's what we in 2 Thessalonians chapter 1 and 7 verses. ಅದನ್ನೇ ನಾವು 1ನೇ 2ನೇ ತೆಸಲೋನಿಕ 1:7 ಹೇಳೋದು. That's what Paul says here. ಇಲ್ಲಿ ಪೌಲನು ಕೂಡ ಹೇಳ್ತಾರೆ, And to you who are troubled, rest with us. ಯಾಕಂದ್ರೆ ನಿಮಗೆ ತೋರ್ಪಡುವಂತ ಈ ಒಂದು ಸಂಕಟದಲ್ಲಿ ವಿಶ್ರಾಂತಿಗೊಂಡವರಾಗಿಯೂ, When the Lord Jesus shall be revealed from heaven, ಯಾಕಂದ್ರೆ ಪರಲೋಕದ ದೇವರು ನಿಮಗೆ ಆತನು ಆಕಾಶದಿಂದ ಪ್ರತ್ಯಕ್ಷ ಕಾಲದಲ್ಲಿ with the mighty angels ಆತನು ದೇವದೂತರೊಡನೆ in the flaming fire taking vengeance on us. ಉರಿಯುವ ಬೆಂಕಿಯ ರೀತಿಯಲ್ಲಿ. See, he says ಆತನು ಇಲ್ಲಿ ಹೇಳ್ತಾ ಇದ್ದಾರೆ, he is going to come for this glorious dark world. ಆತನು ಈ ಕಾರ್ಗತ್ತಲೆಯ ಲೋಕಕ್ಕೆ ಮಹಿಮೆಯುಳ್ಳ ಪ್ರಕಾಶದೊಡನೆ ಆತನು ಬರಲಿದ್ದಾನೆ. Our hope is not in a government or sociology or science. ನಮ್ಮ ಒಂದು ನಂಬಿಕೆಯು ನಿರೀಕ್ಷೆಯು ಸರ್ಕಾರದ ಮೇಲಾಗಲಿ ಯಾವುದೇ ಅಧಿಕಾರಿಗಳ ಮೇಲಾಗಲಿ ಇಲ್ಲ. Our hope is in Jesus Christ who is coming again. ನಮ್ಮ ನಿರೀಕ್ಷೆಯು ಬರಲಿರುವಂತ ಕರ್ತನಾದ ಯೇಸುವಿನ ಮೇಲೆ ಮಾತ್ರವೇ ಉಂಟು. When we see him, ನಾವು ಆತನನ್ನು ಕಾಣುವಾಗ we will wonder at his, ನಾವು ಆಶ್ಚರ್ಯ ಪಡುತ್ತಾ, we will be wonder of his transforming love. ಆತನ ರೂಪಾಂತರಕ್ಕೆ ಪ್ರೀತಿಯನ್ನು ಕೊಂಡು ಆಶ್ಚರ್ಯ ಪಡುತ್ತಾ, We will be wonder at his amazing grace. ಆತನ ತೋರಿಸುವಂತ ಅತ್ಯಾಶ್ಚರ್ಯವಾದ ಕೃಪೆಯಿಂದ ಆಶ್ಚರ್ಯ ಪಡುತ್ತಾ, wonder at his keeping power. ಆತನ ಒಂದು ಏನು ಶಕ್ತಿಯ ಕುರಿತಾಗಿ ಅಧಿಕಾರದ ಕುರಿತಾಗಿ ಆಶ್ಚರ್ಯ ಪಡುತ್ತಾ. I can just keep on explaining about all these three facts, ಅನೇಕ ಮೂರು ಸಂಗತಿಗಳನ್ನ ಹೇಳ್ತಲೇ ಹೋಗಬಹುದು, but my time is very limited. ಆದರೆ ನನ್ನ ಸಮಯವು ಸೀಮಿತ ಇರೋದ್ರ ನಿಮಿತ್ತ I'm going to finish very soon. ನಾನು ಅತಿ ಬೇಗನೆ ಮುಗಿಸ್ತೇನೆ. The first thing, we should not be disturbed. ನಾವು ಯಾವುದೇ ಕಾರಣಕ್ಕೂ ಕೂಡ ಗೊಂದಲಕ್ಕೊಳಪಡಕೂಡದು. His love is a transforming love. ಆತನ ಪ್ರೀತಿಯು ರೂಪಾಂತರವಾಗುವಂತ ಒಂದು ಪ್ರೀತಿ. We think that sometimes God is very, very long distance. ಯಾಕಂದ್ರೆ ನಾವು ಅಂದುಕೊಳ್ತೇವೆ ದೇವರು ಎಲ್ಲೋ ಬಹಳ ದೂರದಲ್ಲಿದ್ದಾನೆ ಎಂಬುದಾಗಿ. But God created a feeling, and we created a feeling that God has been disconnected from us. ನಾವು ಅಂದುಕೊಳ್ತೇವೆ ನಮಗೊಂದು ಅನುಭವ ಇದೆ, ದೇವರು ನಾವು ದೂರವಾಗಿದೆ, ನಮ್ಮನ್ನು ನಾಶ ಎಂಬುದಾದ ರೀತಿಯಲ್ಲಿ. What can we do when God feels like that? What can we feel? ನಮಗೆ ಯಾವ ರೀತಿಯ ಅನುಭವಕ್ಕೆ ಉಂಟಾಗುತ್ತೆ. Jesus' friendship is a good place in a heart. ಯಾಕಂದ್ರೆ ಯೇಸುವಿನ ಸ್ನೇಹವು ನಮ್ಮ ಹೃದಯದಲ್ಲಿ ಉತ್ತಮವಾದಂತ ಒಂದು ಸ್ಥಳ ಅದು. See, when Jesus walked on this earth, ಯೇಸು ಈ ಲೋಕದಲ್ಲಿ ಆತನು ನಡೆದಾಡಿದಾಗ Mary, Martha and Lazarus were so close to him. ಮೇರಿ ಮಾರ್ತಾ ಲಾಜರಸ್ ತುಂಬಾ ಹತ್ತಿರವಾಗಿದ್ರು ಆತನಿಗೆ. He was so close. ಆ ಯೇಸುವಿಗೆ ಹತ್ತಿರವಾಗಿದ್ರು. Even when Lazarus was dead, ಈ ಲಾಜರಸ್ ಸತ್ತಂತ ಸಂದರ್ಭದಲ್ಲೂ ಕೂಡ the God who created the heaven and earth, ಭೂಮಿ ಆಕಾಶ ಉಂಟು ಮಾಡಿದಂತ ದೇವರು he wept. ಯೇಸು ಕಣ್ಣೀರಿಟ್ಟನು ಎಂಬುದಾಗಿ ಸತ್ಯವಿದೆ ಹೇಳುತ್ತೆ. The first place we see that Jesus wept seeing the Lazarus with the family. ಯಾಕಂದ್ರೆ ಮೊದಲನೇ ಬಾರಿ ಲಾಜರಸನ ಮರಣವನ್ನ ಕಂಡು ಯೇಸು ಕಣ್ಣೀರಿಟ್ಟನು. He is so loving God. ಯಾಕಂದ್ರೆ ಯೇಸು ನಿಮ್ಮನ್ನು ನಮ್ಮನ್ನು ಬಹಳವಾಗಿ ಪ್ರೀತಿಸೋ ದೇವರು. His love is a transforming love. ಆತನ ಪ್ರೀತಿಯು ರೂಪಾಂತರವಾಗುವಂತ ಪ್ರೀತಿ. That love was took place as came to this earth. ಆ ಪ್ರೀತಿಯೇ ಆ ನರ ಅವತಾರದಲ್ಲಿ ಲೋಕಕ್ಕೆ ಬಂದಿದ್ದು. That's what we see in John 3:16. ಅದನ್ನೇ ನಾವು ಯೋಹಾನ 3:16 ನೋಡೋದು. God so loved the world that he gave his only begotten son. ಈ ದೇವರು ಲೋಕವನ್ನ ಪ್ರೀತಿ ಮಾಡಿ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಎಂಬುದಾಗಿ. That whoever believes in ಯಾರೆಲ್ಲ ಆತನಲ್ಲಿ ನಂಬಿಕೆ ವಿಶ್ವಾಸ ಬಿಡುತ್ತಾರೋ, in the situation of when we are weak, ನಾವು ಬಲಹೀನರು ಆಗಿರುವಂತ ಒಂದು ಸಂದರ್ಭದಲ್ಲಿ, when we didn't have a relationship with God, ನಮಗೆ ಯಾವುದೇ ರೀತಿಯಾದ ದೇವರ ಜೊತೆ ಒಡಂಬಡಿಕೆ ಒಪ್ಪಂದ ಇಲ್ಲದ ಸಂದರ್ಭದಲ್ಲಿ,
God has sent His Son. ದೇವರು ತನ್ನ ಮಗನನ್ನೇ ಕಳುಹಿಸಿಕೊಟ್ಟಿದ್ದು. The same thing we are facing today. ಅದೇ ಕಾರ್ಯವನ್ನ ಈ ದಿನದಲ್ಲಿ ಎದುರಿಸ್ತಾ ಇದ್ದೇವೆ. Everywhere we see ಎಲ್ಲಾ ಕಡೆಗಳಲ್ಲೂ ನೋಡ್ತೇವೆ. all negative thoughts, negative words and bad news. ಎಲ್ಲಾ ಕಡೆಗಳಲ್ಲೂ ಕೂಡ ನಕಾರಾತ್ಮಕ ವಿಷಯಗಳು, ನಕಾರಾತ್ಮಕ ಸಂಗತಿಗಳು, ಬ್ಯಾಡ್ ಆದಂತ ವಾರ್ತೆಗಳು ಬರ್ತಾ ಇದೆ. We can't hear any good news. ನಾವ್ ಎಲ್ಲೂ ಕೂಡ ಶುಭ ವರ್ತಮಾನವನ್ನ, ಶುಭ ಸಮಾಚಾರವನ್ನ ಕೇಳ್ತಾ ಇಲ್ಲ. Because there's no good people to hear the good news. ಯಾಕಂದ್ರೆ ಒಳ್ಳೆಯ ಜನರುಗಳಿಲ್ಲ ಒಳ್ಳೆಯ ವಿಷಯಗಳನ್ನ ಹೇಳುವುದಕ್ಕೆ. So how can we hear the good news? ಹೇಗೆ ನಾವು ಶುಭ ವರ್ತಮಾನವನ್ನ, ಶುಭ ಸಂದೇಶವನ್ನ ಕೇಳಲು ಸಾಧ್ಯ? The second thing is that we will wonder about His amazing grace. ಯಾಕಂದ್ರೆ ಎರಡನೇದಾಗಿ ಆತನ ಅತ್ಯಾಶ್ಚರ್ಯವಾದ ಕೃಪೆ ಕುರಿತಾಗಿ ಆಶ್ಚರ್ಯ ಪಡಬೇಕು. For it is by His grace that we have been saved through His faith. ಯಾಕಂದ್ರೆ ಆತನ ಕೃಪೆಯಿಂದಲೇ ರಕ್ಷಣೆ ಹೊಂದುವುದಕ್ಕೂ ಸಾಧ್ಯವಾಗುತ್ತೆ. It is a gift of God. ಅದು ದೇವರ ವರದಾನ. It is not by our work. ಇದು ನಮ್ಮ ಶ್ರಮದಿಂದಲ್ಲ, ಕೆಲಸದಿಂದಲ್ಲ. That no one can boast. ಯಾರು ಕೂಡ ಹೆಗ್ಗಳಿಸಿ ಹೆಚ್ಚಿಸಿಕೊಳ್ಳಬಾರದು. We see in the book of Ephesians 2nd chapter 8 and 9 verses. ನಾವು ಎಫೆಸ ಪತ್ರಿಕೆಯಲ್ಲಿ 2:8-9 ವಚನ ಕೂಡ ನೋಡಬಹುದು. Christians live each day by the grace of God. ಯಾಕಂದ್ರೆ ಪ್ರತಿಯೊಂದು ಕ್ರೈಸ್ತರು ಕೂಡ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದೇವರ ಕೃಪೆಯ ಒಳಗಾಗಿರುತ್ತೆ. Everyone badly needs His grace. ಯಾಕಂದ್ರೆ ಎಲ್ಲಾ ಪ್ರತಿಯೊಬ್ಬರು ಕೂಡ ಖಂಡಿತವಾಗ್ಲೂ ದೇವರ ಕೃಪೆ ಬೇಕು. Our salvation depends upon God's supply of His grace to us. ನಮ್ಮ ರಕ್ಷಣೆಯು ಯಾವುದ ಮೇಲೆ ಅವಲಂಬನೆ ಆಗಿದೆ ಎಂಬುದು ಆತನ ಕೃಪೆಯ ಮೇಲೆ ಅವಲಂಬನೆ ಆಗಿದೆ. We all are unworthy. ನಾವೆಲ್ಲರೂ ಕೂಡ ಅಯೋಗ್ಯರಾಗಿದ್ವಿ. Paul writes to Romans book. ಪುರದವರಿಗೆ ಪೌಲನು ಕೂಡ ಬರೀತಾನೆ ಈ ಪತ್ರಿಕೆಯನ್ನ. Book of Romans chapter 8, 5th and 8th verses. ರೋಮ ಪತ್ರಿಕೆಯಲ್ಲಿ 5 ಹಾಗೂ 8ನೇ ವಚನದಲ್ಲಿ, 5ನೇ ಅಧ್ಯಾಯ 8ನೇ ವಚನದಲ್ಲಿ, But God showed His love for us in that while we were still sinners, Christ died for us. ಯಾಕಂದ್ರೆ ದೇವರು ನಾವು ಪಾಪಿಗಳಾಗದಾಗಲೂ ಸಹ ದೇವರು ನಮಗಾಗಿ ಪ್ರಾಣ ಕೊಟ್ಟಿದ್ದಲ್ಲಿ ತನ್ನ ಪ್ರೀತಿಯನ್ನ ತೋರ್ಪಡಿಸಿಕೊಂಡ. See, we all were sinners. ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದಾಗಲೂ Still He came down to this earth. ಆತನು ಈ ಲೋಕಕ್ಕೆ ಇಳಿದು ಬಂದು To save us He died. ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಂತ ದೇವರು. And we forget this concept. ನಾವು ಈ ವಿಷಯವನ್ನ ಮರೆತು ಬಿಟ್ಟಿದ್ದೇವೆ. And we celebrate in different way. ನಾವು ವ್ಯತ್ಯಾಸಕರವಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೇವೆ. Isn't it? ಹೌದಲ್ವಾ? How many of you really know the meaning of Christmas and celebrate it? ಎಷ್ಟು ಜನಕ್ಕೆ ನಿಜವಾದ ಅರ್ಥ ಗೊತ್ತಿದೆ ಯೇಸು ಕ್ರಿಸ್ತನ ಜನದ ವಿಷಯವಾದದ್ದು? In 1 John 4:10 says, ಒಂದು ಯೋಹಾನ 4:10 ಕೂಡ ಹೇಳುತ್ತೆ, God sent His Son to be the sacrifice by which our sins are forgiven. ಯಾಕಂದರೆ ದೇವರು ತನ್ನ ಮಗನನ್ನ ತ್ಯಾಗಾರ್ಪಣೆಗೋಸ್ಕರವಾಗಿ ಆತನು ತ್ಯಾಗವನ್ನು ಅರ್ಪಿಸುವ ಕಳಿಸಿದನು. He sent His Son to be a sacrifice by which our sins will be forgiven. ಯಾಕಂದರೆ ಆತನ ಒಂದು ತ್ಯಾಗದಿಂದಲೇ ನಮ್ಮ ಪಾಪಗಳು ಪರಿಹಾರವಾಗಲು ಸಾಧ್ಯ. The subject salvation is the one which have been widely debated. ಯಾಕಂದರೆ ಈ ರಕ್ಷಣೆ ಅನ್ನುವಂತೂ ವಾದ ಪ್ರತಿವಾದಕ್ಕೂ ಕೂಡ ಕಾರಣವಾಗಿರುವಂತದ್ದು. Salvation is a preservation of deliverance from harm, ruin and loss. ರಕ್ಷಣೆ ಎಂಬುದಾಗಿರುವುದು ನಮ್ಮನ್ನ ಯಾವುದೇ ಕೇಡಾಗದಂತೆಯೂ ಕೇಡಿಗೆ ಒಳಪಡದಂತೆಯೂ ಕೂಡ ನಮ್ಮನ್ನ ಕಾಪಾಡಿಕೊಳ್ಳೋದು, ಸಂರಕ್ಷಣೆ ಮಾಡಿಕೊಳ್ಳೋದು. It's not because of our work. ಇದು ನಾವು ಮಾಡುವಂತ ಶ್ರಮದಿಂದಲ್ಲ, ಕೆಲಸದಿಂದಲ್ಲ. But because of His own purpose and grace. ಆತನ ಉದ್ದೇಶ, ಆತನ ಆಲೋಚನೆಯಿಂದ ಮಾತ್ರವೇ. Which He gave us in Christ Jesus before the age began, before the world. ದೇವರು ಯುಗದ ಉತ್ಪತ್ತಿಯಾಗ ಮುಂಚಿತವಾಗಲೇ ಆತನು ನೇಮಿಸಿಟ್ಟಿದ್ದು ಇದು ಜರುಗುತ್ತಿದೆ. In 2 Timothy 1:9 we see. 2ನೇ ತಿಮೋಥಿ 1 ಹಾಗೂ 9ನೇ ವಚನದಲ್ಲೂ ಕೂಡ ನೋಡಬಹುದು. If you all are in this place and we are in this place, if you are in this place and we are here, ನೀವೆಲ್ಲರೂ ಕೂಡ ಈ ಸ್ಥಳದಲ್ಲಿ ಇಲ್ಲಿದ್ದೀರಿ, ನಾವು ಕೂಡ ಇಲ್ಲಿ ಇದ್ದೇವೆ. ಅದರ ಕಾರಣ ಏನಂದ್ರೆ these have been predestined before the creation of the world. ಆತನು ಯುಗದ ಸಮಾಪ್ತಿಯ ಮುಂಚಿತವಾಗಲೇ ಇದನ್ನ ನೇಮಿಸಿಟ್ಟಿದ್ದ ದಿನವಾಗಿದೆ. Others so easily we cannot come. ಯಾಕಂದ್ರೆ ಅಷ್ಟು ಸುಲಭವಾಗಿ ಈ ಸ್ಥಳಕ್ಕೆ ನೀವು ಬರಲು ಸಾಧ್ಯವಿಲ್ಲ. It's God's grace. ಇದು ದೇವರ ಕೃಪಾವರದಾನ. And you will be wonder of His love, of His keeping power. ಯಾಕಂದ್ರೆ ಆತನು ನಡೆಸುತ್ತಾನೆ ಎಂಬುದು ಅಧಿಕಾರ ಕುರಿತಾಗಿ ಆಶ್ಚರ್ಯ ಪಡಬಹುದು. God is protecting by His power until you receive His salvation. ನೀವು ರಕ್ಷಣೆಯನ್ನು ಪಡೆದುಕೊಳ್ಳುವವರೆಗೂ ಕೂಡ ಆತನ ವಾಗ್ದಾನವನ್ನು ಆತನು ಖಂಡಿತವಾಗಿ ತಪ್ಪಿಸೋದಿಲ್ಲ, ಇಟ್ಟಿರ್ತಾರೆ. Which is ready to be revealed on the ಆತನು ಸಿದ್ಧವಾಗಿದ್ದಾನೆ ಕೊನೆಯ ದಿನಮಾನದಲ್ಲಿ ಆತನ ಪ್ರಕಟಿಸೋದಕ್ಕೆ. In 1 Peter 1:5 we see. 1 ಪೇತ್ರ 1 ಹಾಗೂ 5ನೇ ವಚನ ಕೂಡ ನೋಡ್ತೇವೆ. Peter declared that Jesus isolated believers.
We are isolated believers. ಯಾಕಂದ್ರೆ ಪೇತ್ರನು ಕೂಡ ಈ ರೀತಿಯಾಗಿ ವಿಶ್ವಾಸಿಗಳನ್ನ ಈ ರೀತಿಯಾಗಿ ಅರಿಕೆ ಮಾಡ್ತಾನೆ. We should know that we have been not neglected. ನಾವು ತಿರಸ್ಕರಿಸಿದವರಲ್ಲ. We have not been forgotten. ನಾವು ಏನು ದೂರ ತಳ್ಳಿದವರಲ್ಲ. We are not unimportant. ನಾವು ಏನು ಕೆಳಗೆ ಬಿದ್ದವರಲ್ಲ. We are like all believers everywhere. ನಾವೆಲ್ಲರೂ ಕೂಡ ಎಲ್ಲಾ ಸ್ಥಳದಲ್ಲಿರುವಂತ ವಿಶ್ವಾಸಿಗಳು. We are shielded and secured by God's protection. ಯಾಕಂದ್ರೆ ದೇವರ ಸಂರಕ್ಷಣೆಗೆ ಒಳಪಟ್ಟವರು, ದೇವರ ಸುರಕ್ಷತೆಗೆ ಒಳಪಟ್ಟವರು. And by His faith, through faith. ಯಾಕಂದ್ರೆ ನಂಬಿಕೆಯ ಮೂಲಕವಾಗಿ, ಆತನ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ. Later, same letter, Peter reminds that the struggle was only temporary. ಯಾಕಂದ್ರೆ ನೀವು ಏನು ಕಷ್ಟಪಡುವಂತ ಆ ಒಂದು ಗಳಿಗೆಗಳು ಬರೀ ತಾತ್ಕಾಲಿಕ ಮಾತ್ರ, ನಿತ್ಯವಲ್ಲ. Everybody will have a trouble in this world. ಎಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಪ್ರಪಂಚದಲ್ಲಿ ಕಷ್ಟಗಳು, ಸಂಕಟಗಳು ಉಂಟು. And this trouble will be temporary. ಈ ಬಾಧೆಗಳೆಲ್ಲವೂ ಕೂಡ ತಾತ್ಕಾಲಿಕವಷ್ಟೇ, ಅದು ನಿತ್ಯವಲ್ಲ. And after you have suffered a little while, ನೀವು ಸ್ವಲ್ಪ ಕಾಲ ಏನು ಶ್ರಮ ಪಟ್ಟಿದ ಮೇಲೆ, the God of all grace, ಯಾಕಂದ್ರೆ ಎಲ್ಲಾ ಕೃಪೆಗೆ ಮೀರಿದ ದೇವರು, who has called you to His eternal glory in Christ, ನಿತ್ಯ ಮಹಿಮೆಯನ್ನ ಕ್ರಿಸ್ತನಲ್ಲಿ ನಿಮಗೆ ದೇವರು ಇಟ್ಟಿದ್ದಾನೆ. Himself restore, confirm, strengthen and establish you. ಆತನೇ ಮರುಸ್ಥಾಪಿಸಿ, ಮರುಕಟ್ಟಿ ಅದನ್ನ ನೇಮಿಸುವನಾಗಿದ್ದಾನೆ. 1 Peter 5:10. 1 ಪೇತ್ರ 5:10. Our present suffering do not deny the certainty of our future. Our present suffering do not deny the certainty of our future. ಯಾಕಂದ್ರೆ ನಾವು ಈಗ ಬಾಧೆ ಪಡುವಂತ ಸ್ವಲ್ಪ ಕಾಲದ ಬಾಧೆ ಮೇಲೆ ನಿಮ್ಮನ್ನ ಯೋಗ್ಯ ಸ್ಥಿತಿಗೆ ತೆಗೆದುಕೊಂಡು ನೆಲೆಗೊಂಡು ಬಲಗೊಳ್ಳಿ. And Paul confirms. ಪೌಲನು ಕೂಡ ಖಚಿತಪಡಿಸ್ತಾರೆ. Now if you are the children of God, ನಾವು ದೇವರ ಮಕ್ಕಳಾದ ನಾವು, then we are heirs of God. ನಾವು ದೇವರ ಸಂತತಿಯವರು. And co-heirs with Christ. ಅದು ಮಾತ್ರ ಕ್ರಿಸ್ತನಲ್ಲಿ ಕೂಡ ಆತನ ಮಕ್ಕಳಾಗುವಂತ ಭಾಗ್ಯ ಹೊಂದಿದವರು. Hallelujah. Hallelujah. If we share in His suffering, ನಾವು ಆತನ ಬಾಧೆಗಳಲ್ಲಿ ಮಾತ್ರ ಪಾಲ್ಗೊಳ್ಳೋದಿಲ್ಲ, in order that we may also share His glory. ಆತನ ಮಹಿಮೆಯಲ್ಲೂ ಕೂಡ ನಾವು ಪಾಲ್ಗೊಳ್ಳುವವರಾಗಿದ್ದೇವೆ. I consider that our present suffering are not worth comparing with the glory that will be revealed. ಯಾಕಂದ್ರೆ ನಾನು ನಂಬುತ್ತೇನೆ, ನಾವು ಅನುಭವಿಸುವಂತ ತಕ್ಷಣಿಕವಾದಂತ ಈ ಬಾಧೆಗಳು ಆತನ ಬರಲಿರುವಂತ ಮಹಿಮೆ ಅತಿಶಯುವಂತ ಬಾಧೆಗೆ ಒಪ್ಪಿ ಇಡಲು ಸಾಧ್ಯವಿಲ್ಲ. First thing we saw, ಮೊದಲನೇದಾಗಿ ನೋಡಿದ್ವಿ, we should not be troubled. ನಾವು ಕಷ್ಟ ಚಂಚಲ ಬಾಧೆಗಳ ಪಡಕೂಡದು. Second thing we see, ಎರಡನೇದಾಗಿ ನೋಡಿದ್ವಿ, we should not be deceived. ನಾವು ಮೋಸ ಒಳಪಡಕೂಡದು. Same second Thessalonians 2nd chapter 3rd verses. ಮತ್ತೆ 3ನೇ ವಚನ ನೋಡ್ತೇವೆ. 2 Thessalonians 2nd chapter 3rd. 2ನೇ ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಚನ. Let no man deceive you by any means, for that day shall not come except there comes a falling away first, and then a man of sin be revealed. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಎಂಬುದಾದಂತ ಆಲೋಚನೆ ಮಾತು. Paul said, let no one deceive you by any means. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಯಾವ ವಿಧದಲ್ಲೂ ಯಾರು ನಿಮ್ಮನ್ನು ಮೋಸಪಡಿಸಬಾರದು. They will not come unless falling away comes first. ಯಾಕಂದ್ರೆ ಆ ದಿನವು ಬರಲಿದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ. The man of sin is revealed. ಯಾಕಂದ್ರೆ ಆ ಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು, from the time Jesus Christ came into the world, ಯಾಕಂದ್ರೆ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದ ಮೇಲೆ Satan has been moving against. ಯಾಕಂದ್ರೆ ಸೈತಾನನು ಆತನ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. In the last days, ಕೊನೆ ದಿನಮಾನ Satan will throw his final insult in the face of. ಯಾಕಂದ್ರೆ ಸೈತಾನನು ಕೊನೆಯ ಒಂದು ದಂಡನೆಗೆ ಆತನು ಒಳಪಡಬೇಕಾಗಿದೆ ದೇವರ ಸಮ್ಮುಖದಲ್ಲಿ. And he is Antichrist. ಆತನು ಕ್ರಿಸ್ತ ವಿರೋಧಿ ಆಗಿದ್ದಾನೆ. There is unbelievable wickedness in the world today. ಯಾಕಂದ್ರೆ ಈ ದಿನದಲ್ಲಿ ತುಂಬಾ ಮೋಸವಾದಂತ ಕೆಡುಕುತನಗಳು ಈ ಪ್ರಪಂಚದಲ್ಲಿ ಉಂಟು. But all this evil in this world is being controlled by the church. ಈ ಪ್ರಪಂಚದಲ್ಲಿ ಎಲ್ಲ ಕೂಡ ನಿಯಂತ್ರಣ ಆಗುವುದಕ್ಕೆ ಕೆಟ್ಟವುಗಳು controlled by the church. ಸಭೆಗಳಿಂದ ಅದು ನಿಯಂತ್ರಣ ಮಾಡ್ತಾ ಇದೆ. The whole world is full of evil. ಈ ಪ್ರಪಂಚದಾದ್ಯಂತ ಪೂರ್ತಿ ಕೆಡುಕು. The whole world. What child is this who lay to rest on Mary's lap is sleeping, whom angels greet with anthem sweet, while shepherds watch our keeping. There
one peasant king to own him, the King of Kings salvation brings. Let loving hearts enthrone him. Raise a song on high. The Virgin sings a lullaby. Joy, joy, for Christ is born, the babe, the Son of Mary. This is Christ the King, whom shepherds guard and angels sing. Haste, haste to bring him, Lord, the babe, the Son of Mary. ಸಲ್ಲಿಸ್ತೇನೆ. ಇದೆಲ್ಲವೂ ಕ್ರಿಸ್ತೇಸುವಿನ ಮೂಲಕವೇ ಎಂಬುದಾಗಿ ಮತ್ತೆ ಮತ್ತೆ ನಾನು ಹೇಳಲು ಇಷ್ಟಪಡ್ತೇನೆ. ನಂತರ ಇದಕ್ಕಾಗಿ ಕೊಟ್ಟಂಥ ಸ್ಥಳವನ್ನು ಕೊಟ್ಟಂಥ ಮಾತೊಂಡ ಈ ಸಮಯ ಕೊಟ್ಟದಕ್ಕಾಗಿ ಪಾಸ್ಟರ್ ಹೊಯ್ಸಳ್ ಅವರಿಗಾಗಿ ಕೂಡ ಉಪಕಾರಗಳನ್ನು ನಾನು ಹೇಳ್ತೇನೆ. ಅದು ಮಾತ್ರವಲ್ಲ, ಇಲ್ಲಿ ಶ್ರಮೆ ಪಟ್ಟಂಥ ಪ್ರತಿಯೊಬ್ಬೊಬ್ಬರಿಗಾಗಿಯೂ ಮತ್ತು ಎಲ್ಲರೂ ಬಂದು ಸಹಕರಿಸಿದ್ದಕ್ಕಾಗಿ ಕೂಡ ನಾನು ನಿಮಗೆಲ್ಲರಿಗೆ ವಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಮಂಡ್ಯದಿಂದ ಬಂದಂಥ ಎಲ್ಲ ಸಹೋದರಿಯರಿಗಾಗಿ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕರೆಯನ್ನು ಕೇಳಿ ಅಷ್ಟು ದೂರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕಾಗಿ ಅವರಿಗಾಗಿ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದಕ್ಕೆ ಶ್ರಮೆ ಪಟ್ಟಂಥ ಪ್ರತಿ ಒಬ್ಬೊಬ್ಬರಿಗೂ ಕೂಡ ನಾನು ನಿಮಗೆ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಜೀಸಸ್ ಲವ್ಸ್ ಟೀಮ್ಗಾಗಿ ಕೂಡ ನಾನು ವಂದನೆ ಸಲ್ಲಿಸುತ್ತೇನೆ. ಅನೇಕ ಕೆಲಸ ಕಾರ್ಯಗಳೆಲ್ಲವೂ ಇದ್ದರೂ ಅವರೆಲ್ಲರೂ ನಾವೆಲ್ಲರೂ ಒಟ್ಟಾಗಿ ಸೇರಿ ಕ್ರಿಸ್ತ ಜಯಂತಿಯನ್ನು ನಾವು ತಿಳಿಯದ ಜನರ ಮಧ್ಯದಲ್ಲಿ ಸಾರಬೇಕೆಂಬ ಒಂದು ಉದ್ದೇಶವನ್ನು ನಾವು ಇಟ್ಟುಕೊಂಡು ನಾವು ಈ ತಿಂಗಳು ಮೊದಲಿನಿಂದ ಅಂತ್ಯದವರೆಗೂ